ಬರೆಸ್ತೆ. ನಾನು ಹರೀಶ್ವರಕ್ಕೆ ಊರು ಹೋಗುತ್ತೆ. ರಾಜಶ್ರೀ ಒಮ್ಮರಾತಿ ಊರು ದಾಸನಗತ್ತೆ. ರಕ್ಷಿತ ದಾಸವರಾತಿ ಊರು ಹೋಗುತ್ತೆ. ಹಂಗಾರೆ ನಮ್ಮೂರವರೇ ಮಾಗತ್ತೆ ಅಂದರೆ. ನಿಮ್ದು ಪಂಚಾಯತ್ ಯಾವುದು? ಎಲ್ಲದೆ ಪಂಚಾಯತ್ ಆಫೀಸು? ವಾಜಗದ್ದೆನಾ? ನಮ್ಮೂರು ಅದೇ ಅಲ್ಲ, ನಾವೆಲ್ಲ ಒಂದೇ ಊರವ್ರು ಹಂಗಾರೆ. ಈಗ ನನ್ನ ಬಗ್ಗೆ ಸ್ವಲ್ಪ ಹೆಚ್ಚು ಹೇಳಿದ್ದಾರೆ ಅಕ್ಕವರು. ಈಗ ಇಲ್ಲಿ ಎಷ್ಟು ಜನ ಯಕ್ಷಗಾನ ನೋಡಿದವ್ರು ಎಷ್ಟು ಜನ ಇದ್ದೀರಿ? ಯಕ್ಷಗಾನ ನೋಡದೆ ಇದ್ದವ್ರು ಎಷ್ಟು ಜನ ಇದ್ದೀರಿ? ನೋಡಿದವ್ರು ಎಷ್ಟು ಜನ ಯಕ್ಷಗಾನವ? ನೀ ನೋಡ್ಲಿಲ್ಲನ? ಇಲ್ಲ. ಕೇಳ್ಬಿಡ್ತೀವಿ. ನಿನ್ನ ಊರಲ್ಲಿ ಸಿದ್ದಾಪುರ. ಅರೆ ಸಿದ್ದಾಪುರ ಆದರೂ ಯಕ್ಷಗಾನ ನೋಡಲಿಲ್ಲ. ಸಿದ್ದಾಪುರದಲ್ಲಿ ಎಲ್ಲ ಅಲ್ಲಿ ಯಕ್ಷಗಾನ ಆಗ್ತದೆ ಅಲ್ಲ? ಆಗ್ತದೆ, ನೀವು ಹೋಗಿಲ್ಲ ಅಷ್ಟೇ. ಯಕ್ಷಗಾನ ಅಂದರೆ ಎಂಥದ್ದು ಗೊತ್ತದೆಯಾ? ಯಕ್ಷಗಾನ ಅಂದರೆ ಎಂಥದ್ದು? ಇಲ್ಲಿ ನಾನು ನಿಮಗೆ ಪರೀಕ್ಷೆ ಮಾಡಲಿಕ್ಕೆ ಬರಲಿಲ್ಲ, ಇನ್ಸ್ಪೆಕ್ಟರ್ ಅಂತೂ ಅಲ್ಲ. ನಾವೊಂದು ಪುಟ್ಟ ಕತೆ ಹೇಳಿ ಪ್ರಾರಂಭ ಮಾಡಲಾ? ಕತೆ ಅಂದ್ರೆ ಅಡ್ಡಿಲ್ಲ ನಿಮಗೆ? ಕತೆ ಒಂದು ಪುಟ್ಟ ಕತೆ ಹೇಳ್ತೇನೆ. ಯಾವ ಕತೆ ಹೇಳಿ? ಗೊಂಬೆ ಕತೆ ಹೇಳಿ. ಒಂದು ಸೌಂದ ತೇರಲ್ಲಿ, ಈಗ ಬಾದರಾಜ ಮಠ ತೇರು, ಈಗ ಯಾರು ಹೋಗಿದ್ರ? ಯಾರು ಹೋಗಿದ್ರಿ? ಎಲ್ಲರೂ ಹೋಗಿದ್ರಿ. 8 ದಿನ ಹೋಗಿದ್ರ? ದೊಡ್ಡ ತೇರಿ ಮಾತ್ರ ಹೋಗಿದ್ರ? ದೊಡ್ಡ ತೇರಿ ಮಾತ್ರ. ಜಾಣ. ಸೌಂದ ತೇರಲ್ಲಿ ಗೊಂಬೆ ಮಾರಾಟ ಮಾಡೋ ಬಂದಿದ್ದಂತೆ. ಆದರೆ ಈ ಬಾಕಿ ಮಾರಾಟ ಮಾಡ್ದಂಗೆಲ್ಲ ಆ ಗೊಂಬೆ ಮಾರಾಟ ಮಾಡವ ಒಂದೇ ನಮ್ಮನೆ ಗೊಂಬೆ. ನೋಡ್ಲಿಕ್ಕೆ ಎತ್ತರದಲ್ಲಿ, ಬಣ್ಣದಲ್ಲಿ ಎಲ್ಲದೂ ನೋಡಿದ್ರೆ ಅಜ್ಞೆಯಲ್ಲಿ ತೆಗೆದಿಟ್ಟಂಗಿತ್ತು ಆ ಗೊಂಬೆ. ಆದರೆ ಅವ ಗೊಂಬೆ ಮಾರಾಟ ಮಾಡವ ಅಂತ ಹೇಳ್ತಿದ್ದ. ಒಂದು ಗೊಂಬೆ ತೋರಿಸ್ಕೊಂಡು ಇದಕ್ಕೆ 10 ರೂಪಾಯಿ, ಇನ್ನೊಂದು ಗೊಂಬೆ ತೋರಿಸ್ಕೊಂಡು 20 ರೂಪಾಯಿ, ಮತ್ತೊಂದು ಗೊಂಬೆ ತೋರಿಸ್ಕೊಂಡು 30 ರೂಪಾಯಿ ಕೊಡ್ತಿದ್ದ. ನೋಡ್ಲಿಕ್ಕೆ ಒಂದೇ ನಮ್ಮನೆ ಗೊಂಬೆ, ಅದ್ರ ರೇಟ್ನಲ್ಲಿ ಮಾತ್ರ ಹೆಚ್ಚು ಕಡಿಮೆ. ಆವಾಗ ಸೋಂದ ಊರಿನವರು, ವಾಜಗದ್ದೆಯವರು, ಕಮಾಟ್ಕೆರೆಯವರು ಎಲ್ಲ ತೋಳು ಮಾಡಿಸ್ಲಿಕ್ಕೆ ಶುರು ಮಾಡಿದ್ರು. ಎಂತ ಕೇಳು? ಎಂತಕ್ಕೆ ತೋಳು ಮಾಡಿಸ್ಲಿಕ್ಕೆ ಶುರು ಮಾಡಿದ್ರ? ಬೇರೆ ಬೇರೆ ಹೇಳ್ತೀಯ ಅಂತ ನಾವು ಅಷ್ಟು ದಡ್ರೋಳು ಮಾಡ್ಕೊಂಡಿದ್ದೆ, ನಾವು ಮೋಸ ಮಾಡ್ಲಿಕ್ಕೆ ಬಂದಿದ್ದೇಳೆ. ಹಂಗೆ ತೋಳು ಮಾಡಿಸಿ ಜಗಳ ಶುರು ಮಾಡಿದ್ವಿ. ಆವಾಗ ನೀವು ಜಗಳ ಮಾಡಬೇಡಿ, ಅದರೊಳಗೆ ವ್ಯತ್ಯಾಸದೆ ಹೇಳಿ ಆ 10 ರೂಪಾಯಿ ಕೂಗ್ತಿದ್ನಲ್ಲ, ಆ ಗೊಂಬೆ ಎತ್ತಿಡ್ಕೊಂಡು ಒಂದು ಉದ್ದ ತಂತಿ ತಗೊಂಡು ಆ ಗೊಂಬೆ ಒಂದು ಕಿವಿಗೆ ತಂತಿ ಹೊಕ್ಕಿಸ್ದ. ಆ ತಂತಿ ಎಂತ ಆಯ್ತು? ಎಲ್ಲಿ ಹೊರ ಬಂದಿರ್ಬೋದು? ಅರೆ ಜಾಣ್ರಲ್ಲ, ಎಂತಕ್ಕೆ? ಅದ್ರ ಅರ್ಥ ಎಂತದ್ದು? ಒಂದು ಕಿವಿಗೆ ತಂತಿ ಹಾಕ್ರೆ ಮತ್ತೊಂದು ಕಿವಿಗೆ ಹೊರಗೆ ಬಿದ್ದರೆ ಅದ್ರ ಹೌದಲ್ಲ? ಈಗ ನೀವು ಮಾಡ್ತಾ ಇರೋದು ಅದೇ ಅಲ್ಲ? ಮಾಸ್ಟ್ರು ಅಕ್ಕವರೆಲ್ಲ ಪಾಠ ಮಾಡ್ಬೇಕಿದ್ರೆ ನೀವಿಲ್ಲಿ ಇರ್ತೀರಿ, ಕಣ್ಣು ತೆಕ್ಕ ಇರ್ತೀರಿ, ಆದ್ರೆ ಎಲ್ಲೋ ಇರ್ತದೆ ಅಲ್ಲ? ಇವತ್ತು ಮನೆಗೆ ಹೋದ್ಕೊಳೆ ಅಮ್ಮನ ಹತ್ರ ಹೆಂಗೆ ಹಠ ಮಾಡಕತ್ತು, ಎಂತ ತಿಂಗ್ಳಿ ಕೇಳ್ಬೇಕಾಯ್ತು, ಹಿಂಗೆಲ್ಲ ಹಠ ಯೋಚನೆ ಮಾಡ್ತಾ ಇರೋದಿಲ್ಲ. ಈ ಕಿವಿಂದ ಕೇಳಿ ಈ ಕಿವಿಂದ ಬಿಟ್ರೆ ಏನಾದ್ರೂ ಪ್ರಯೋಜನ ಇದೆಯಾ? ಯಾವ ಪ್ರಯೋಜನ ಇಲ್ಲಲ್ಲ. ಹಾಗಾಗಿ ಅದಕ್ಕೆ 10 ರೂಪಾಯಿ ಅಂದ. ನೀ ಹೇಳಿದ್ದು ನಾವು ಒಪ್ತೇವೆ. ಹಂಗಾರೆ ಈ 20 ರೂಪಾಯಿ ಗೊಂಬೆದು ಏನೋ ವಿಶೇಷ ಅಂತ ಮತ್ತೆ ಪ್ರಶ್ನೆ ಕೇಳ್ತಾರೆ. ಆವಾಗ ಮತ್ತವ ಆ 20 ರೂಪಾಯಿ ಗೊಂಬೆ ತೆಗೆದ, ಆ 20 ರೂಪಾಯಿ ಗೊಂಬೆ ಕಿವಿಗೆ ತಂತಿ ಹಾಕದ. ಅದು ಎಲ್ಲಿ ಹೊರಗೆ ಬಂದಿರ್ಬೋದು? ಮೂಗ್ನಲ್ಲಿ. ಎಂತ ಬಾಯಲ್ಲಿ ಬಂದ್ರೆ ಎಂತ 20 ರೂಪಾಯಿ ಅಂತ ಅದಕ್ಕೆ? ಕಿವಿಯಲ್ಲಿ ಕೇಳಿ ಸ್ವಲ್ಪ ಕೇಳಿದ್ದನ್ನು ಬೇರೆಯವ್ರಿಗೆ ಹೇಳ್ತಾರೆ. ಆವಾಗ ಅದಕ್ಕಾಗಿ ಒಂದು 10 ರೂಪಾಯಿ ಜಾಸ್ತಿ. ನೀವು ಹಂಗಿದ್ದ ಎಂತಾರು ಮಾಡ್ತೀರಾ? ಇಲ್ಲಪ್ಪ, ಕೇಳುವುದು ಈ ಕಿವಿಯಲ್ಲಿ ಬಿಡೋದು. ಇದು ಈ ಹೌದಾ ಬಸವ ಅಲ್ಲ ಬಸವ ಗೊತ್ತದೆಯಾ? ನೀವು ಹಳ್ಳಿ ಹೌದನ ಹೇಳಿ ಹಿಂಗೆ ಮಾಡಿದ್ರೆ ಆ ಬಸವ ಹಿಂಗಾಗ್ತದೆ. ನೀವು ಬಸವನ ಆಟ ಆಡೋ ಗೊತ್ತಿಲ್ಲ. ನಾವೆಲ್ಲ ಸಣ್ಣವ್ರು ಇರ್ತಾ ಪ್ರತಿ ಮನೆ ಮುಂದೆ ಬಸವಂತನ ಕರ್ಕ ಬರ್ತಿದ್ರು, ಒಳ್ಳೆ ಶೃಂಗಾರ ಮಾಡ್ಕೊಂಡು. ಅದಕ್ಕೆ ಹಿಂಡಿ ಗಿಂಡಿ ಎಲ್ಲ ಕೊಟ್ಟು ಹುಲ್ಲು ಕೊಟ್ಟು
ತಂದವರಿಗೆ ದುಡ್ಡು ಕೊಡಬೇಕಾಗಿತ್ತು. ಅದು ಈ ಮನೆಯವರು ತುಂಬಾ ಒಳ್ಳೆಯವರು, ಇವರಿಗೆ ಮುಂದೆ ಒಳ್ಳೇದಾಗ್ತದೆ, ಅಲ್ಲ ಬಸವ ಹೌದಾ ಬಸವ ಅಂದ್ರೆ ಆ ಬಸವನ್ ತಂದವನು ಹಿಂಗೆ ಗೋಣ್ ಹಾಕಿದ್ರೆ ಅದು ಬಸವ ಎಂತ ಮಾಡ್ತಿತ್ತು, ಅದು ಹಿಂಗೂ ಮಾಡ್ತಿತ್ತು. ಅವಾಗ ಯಾರು ಸ್ವಲ್ಪ ಕಿರಿಕ್ ಮಾಡಿದ್ರು, ದುಡ್ಡು ಕೊಡ್ಲಿಲ್ಲ, ದಾಣಿ ಕೊಡ್ಲಿಲ್ಲ ಹಾಳಾದ್ರೆ ಈ ಮನೆಯವರು ಒಳ್ಳೆಯವರೆಲ್ಲ ಕೆಟ್ಟವರು, ಇವ್ರಿಗೆ ಮುಂದೆ ಒಳ್ಳೇದಾಗುದಿಲ್ಲ ಅಲ್ವಾ ಬಸವಳಿಯ ಬಸವನ್ ತಂದ ಹಿಂಗೆ ಅಡ್ಡ ಇದು ಮಾಡಿದ್ರೆ ಅದೆಂತ ಮಾಡ್ತಿತ್ತು. ನೀವು ಹಂಗೆಲ್ಲ, ನೀವು ಹೌದಾ ಕೇಳಿದ್ರೆ ಹಿಂಗ್ ಮಾಡ್ತೀರಿ, ಅಲ್ವಾ ಕೇಳಿದ್ರೆ ಅಲ್ಲಾಡ್ತೀರಿ. ಈಗ ಆ 20 ರೂಪಾಯಿದು ಈ ಕಿವಿಯಲ್ಲಿ ಹಾಕಿ ಈ ಬಾಯಲ್ಲಿ ಹೊರಗೆ ಬಂದ್ರೆ ಅಂತ ಪ್ರಯೋಜನ ಇಲ್ಲ. ಸ್ವಲ್ಪ ಹೌದು, ನೀವು ಕೇಳಿದ್ದನ್ನ ಸ್ವಲ್ಪ ಇನ್ನೊಬ್ಬರಿಗೆ ಚೂರು ಚೂರು ಕಡೆಗೆ ನಿಮ್ದು ಸೇರಿಸ್ಕೊಂಡು ನಿಮ್ಗೆ ಅರ್ಥ ಆಗ್ತಿದ್ದಂಗೆ ಅರ್ಥ ಆದಂಗೆ ಎಲ್ಲ ಮಾಡಿ ಹೇಳಿದ್ರೆ ಒಂಚೂರು ಹೆಚ್ಚು ಬೆಲೆ ಅದಕ್ಕೆ. 30 ರೂಪಾಯಿ ಅಷ್ಟೆಲ್ಲ ದುಡ್ಡು ಅಂತ ಕೇಳ್ತಾರೆ. ಆವಾಗ 30 ರೂಪಾಯಿ ಗೊಂಬೆಗೆ ಕಿವಿಗೆ ತಂತಿ ಹಾಕ್ತಾನೆ, ಅದೆಲ್ಲಿ ಹೊರಗೆ ಬಂದಿರ್ಬೋದು? ತಲೆಯಲ್ಲಿ ಎಲ್ಲ ಹೊರಗೆ ಬಂದಿರ್ಬೋದು? ಕಣ್ಣಲ್ಲಿ ತೂತದೇನ ತಂತಿ, ಕಣ್ಣಲ್ಲಿ ಹೊರಗೆ ಬಂದ್ರೆ ಕಣ್ಣು ಹಾಳಾಗೋಗ್ತದೆ. ಎಲ್ಲಿ ಹೊರಗೆ ಬಂದಿರ್ಬೋದು? ಹೊರಗೆ ಬರಲಿಲ್ಲ, ಮೂಗ್ನಲ್ಲೂ ಬರಲಿಲ್ಲ. ಹೊರಗೆ ಬರಲಿ ಅಂದ್ರೆ ಅರ್ಥ ಎಂತದು? ಬರೇ ತಲೆಯಲ್ಲಿ ಇಟ್ಕೊಂಡ್ರೂ ಪ್ರಯೋಜನ ಇಲ್ಲ. ಈಗ ದೊಡ್ಡ ಸಿಕ್ಕಾಪಟ್ಟೆ ಓದ್ತಾರೆ, ಭಯಂಕರ ಹುಷಾರಿರ್ತಾರೆ, ಅವ್ರಿಗೆ ಯಾರಿಗೂ ಹೇಳಲೇ ಇಲ್ಲ ಅಥವಾ ಅದನ್ನ ಕೃತಿಯಲ್ಲಿ ತರಲೇ ಇಲ್ಲ ಅಂದ್ರೆ ಅವ್ನಿಗೆ ಎಂಥರ ಒಂದು ವಿಷಯ ಗೊತ್ತಿದ್ದು ಏನಾದ್ರು ಪ್ರಯೋಜನ ಇದೆಯಾ? ಯಾರಿಗಾದ್ರೂ ಪ್ರಯೋಜನ ಇದೆಯಾ? ಅವನಿಗೂ ಇಲ್ಲ, ಬೇರೆಯವ್ರಿಗೂ ಇಲ್ಲ. ಅಂದ್ರೆ ಅದರ ಅರ್ಥ ಎಲ್ಲೂ ಹೊರಗೆ ಬರಲಿಲ್ಲ ಅಂದ್ರೆ ತಲೆಗೆ ಹೋಯ್ತು ಅಂತಲ್ಲ, ಅದನ್ನ ರಕ್ತಗತ ಮಾಡ್ಕೊಂಡಾಳಾಯ್ತು, ಕೃತಿಯಲ್ಲಿ ಇಳಿಸಿದಾಳಿ. ಆವಾಗ ಮಾತ್ರ ಪ್ರಯೋಜನ. ಈಗ ನೀವು ಕಲ್ತಿದ್ದಿರ್ಲಿ ಅಥವಾ ಯಕ್ಷಗಾನ ಕಲೀಲಿ, ನಾಟಕ ಕಲೀಲಿ, ಭರತನಾಟ್ಯ ಕಲೀಲಿ, ನನಗೆ ಎಲ್ಲ ಬರ್ತದ ಹಿಂಗೆ ಕೂತ್ಕೊಂಡ್ರೆ ಏನಾದರೂ ಪ್ರಯೋಜನನ? ಗೊತ್ತಿದ್ದನ್ನ 4 ಜನರಿಗೆ ಹೇಳ್ಬೇಕು ಅಥವಾ ಮಾಡಿ ತೋರಿಸ್ಬೇಕು. ಇಂಥದ್ದು ಮಾಡಿದ್ರೆ ಮಾತ್ರ ಏನಾಗ್ತದೆ, 4 ಜನರಿಗೆ ನಿಮಗೂ ಪ್ರಯೋಜನ, ಜೊತೆಗೆ 4 ಜನರಿಗೂ ಪ್ರಯೋಜನ. ಈಗ ನೀವು 10 ರೂಪಾಯಿ ಗೊಂಬೆ ಹಾಕ್ತೀರಾ, 20 ರೂಪಾಯಿ ಗೊಂಬೆ ಹಾಕ್ತೀರಾ, 30 ರೂಪಾಯಿ ಹಾಕ್ತೀರಾ? 10 ರೂಪಾಯಿ ಗೊಂಬೆನ ನೀವೆಲ್ಲರೂ ಜಾಣರು ಎಷ್ಟು ರೂಪಾಯಿ ಗೊಂಬೆ ಹಾಕ್ತೀರಿ? 30 ರೂಪಾಯಿ ಗೊಂಬೆ ಆಗೋ ಡೌಟು. ಅದು 20 ರೂಪಾಯಿ ಗೊಂಬೆ ಯಾರು ಆಗಿ ಮನೆ ಪಕ್ಷ. ಈಗ ಇಲ್ಲೇ ಬಂದು ನಾನು ತಿಂಗಳಿಗೆ ನಿಮಗೆ ಕ್ಲಾಸ್ ಮಾಡಿ ಯಕ್ಷಗಾನ ಕಲಿಸಿ ಇದೆಲ್ಲ ಮಾಡಿದ್ರೆ 30 ರೂಪಾಯಿ ಗೊಂಬೆ ಆಗ್ತಿದ್ರು. ಈಗ 1-2 ದಿನ ಒಂದೊಂದು ತಾಸು ಅಂದ್ರೆ 20 ರೂಪಾಯಿ ಗೊಂಬೆ ಆಗಿ 20 ರೂಪಾಯಿ ಗೊಂಬೆ ಆಗುದಂದ್ರೆ ಎಂತ ಅರ್ಥ? ಇಲ್ಲಿ ಹೇಳಿದ್ದನ್ನ 4 ಜನ ಕೇಳೋದು, ಅಥವಾ ಕೊನೆಯ ಪಕ್ಷ ನೀವು ಇವತ್ತು ಅಥವಾ ನಾಳೆ ಮನೆಗೆ ಹೋದ್ರೆ ನಿಮ್ಮ ಅಪ್ಪ ಅಮ್ಮನ ಹತ್ರ ಅಥವಾ ಅಕ್ಕ ತಮ್ಮ ಎಲ್ಲ ಇದ್ರೆ ಹಿಂಗ್ ಬಂದಿದ್ರು, ಯಕ್ಷಗಾನ ಬಗ್ಗೆ ಹೇಳಿದ್ರು, ಯಕ್ಷಗಾನ ಅಂದ್ರೆ ಹಿಂಗಂತೆ, ನಮ್ಗೆ ಗೊತ್ತೇ ಇಲ್ಲ ಆಗಿತ್ತು, ಇಷ್ಟು ಗೊತ್ತಾಯ್ತು ಹೇಳಿ ಅದನ್ನ ಹೋಗಿ ಮನೇಲಿ ಸ್ವಲ್ಪ ಆದ್ರೂ ಹೇಳಿದ್ರೆ. ಈಗ ನಾನು ಅಲ್ಲಿಂದ ಸಿರ್ಸಿಂದ ಬಂದು ನಿಮ್ಮ ಜೊತೆ 1 ತಾಸು ಕಾಲ ಕಳೆದಿದ್ದಕ್ಕೂ ನೀವು 1 ತಾಸು ಇಲ್ಲಿ ಕುತ್ಕೊಂಡು ನಾನು ಮಾತು ಕೇಳಿದ್ದಕ್ಕೂ ಏನಾದ್ರೂ ಪ್ರಯೋಜನ? ಹೌದಾ ಅಲ್ವಾ? ಹೌದಾ ಅಲ್ವಾ? ಹೌದಾ? ನಾನು ನಂದು ನಿಂದು ಒಂದು ನಿಮ್ಮಲ್ಲಿ ಒಂದು ಒಪ್ಪಂದ ಆಗ್ಬೇಕು. ನನ್ನ ಮುಖ ನೋಡಿದ್ರೆ ರಾಕ್ಷಸನ ಕಣ್ಣಂಗೆ ಕಾಣ್ತೇನಾ? ಕೋಡದಿಯ ಎರಡು ಕ್ವಾರೆ ಹಲ್ಲದಿಯ? ಮತ್ತೆ ನಾನು ಎಂತಾರು ಹೇಳಿದ್ರೆ ನಿಮ್ಗೆ ಹೊಡೆದು ಬಿಡ್ತೇನೆ ಹೆದರ್ಕದಿಯ? ಹಂಗಿದ್ರೆ ಮತ್ತೆ ಖುಷಿಯಿಂದ ನೆಗನೆಗಾಡ್ತಾ ಮಾತಾಡಿ. ಮಾತಾಡೋದಿಲ್ಲ, ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ ಅಂದ್ರೆ ಒಂದ ಹೆದರಿಕೆ ಎದ್ದೇಳೆ ಅರ್ಥ ಅಲ್ಲ ನಿಮ್ಗೆ? ಹೆದರಿಕೆ ನಾನು ಕಂಡ್ರೆ ಇಲ್ಲ. ಇದಿಷ್ಟು ಒಪ್ಪಂದ ಮಾಡ್ಕೊಳ್ಳಿ. ನಾನು ನಿಮಗೆ ಪರೀಕ್ಷೆ ಮಾಡ್ಲಿಕ್ಕೆ ಬರಲಿಲ್ಲ, ಪರೀಕ್ಷೆ ಮಾಡಿ ನಿಮ್ಗೆ ಮಾರ್ಕ್ಸ್ ಕೊಟ್ಟು ಪಾಸು ಮಾಡ್ಲಿಕ್ಕೆ ಬರಲಿಲ್ಲ, ಗೊತ್ತಾಯ್ತಲ್ಲ? ನಿಮ್ ಜೊತೆ 1 ತಾಸು ಕಾಲ ಕಳೆದು ಮಾತಾಡ್ಕೊಂಡು ನನಗೆ ಗೊತ್ತಿದ್ದಷ್ಟು ಅಥವಾ ನಿಮಗೆ ಗೊತ್ತಿದ್ದಷ್ಟು ಕೇಳಿ ತಿಳ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇನೆ. ಅಡ್ಡಿಲ್ಲ, ಖುಷಿಯಿಂದ ಮಾತಾಡ್ತೀರಿ, ನೆಗಾಡ್ತಾ. ಗೊತ್ತಿದ್ದಿದ್ದು ತಪ್ಪು ತಾಗ್ಲಿ ಒಂದು ಹೇಳಿ. ಈಗ ಯಕ್ಷಗಾನದ ಬಗ್ಗೆ ನಾನು ಮಾಹಿತಿ ಶುರು ಮಾಡ್ತೇನೆ. ಯಕ್ಷಗಾನ ಅಂದ್ರೆ ನಮ್ಮ ರಾಜ್ಯದ ಎಂಥದ್ದು?
ಒಂದು ಜಾನಪದ ಕಲೆ. ಜಾನಪದ ಕಲೆ ಯಕ್ಷಗಾನ ಒಂದೇ ಬೇರೆ ಬೇರೆ ಇದೆಯಾ? ಏನೇನದೆ ನಿಮ್ಗೆ ಎಂತ ಗೊತ್ತದೆ? ಯಾವ್ಯಾವ್ದು ಜಾನಪದ ಕಲೆ ಗೊತ್ತದೆ? ಹಾ, ಸುಗ್ಗಿ ಕುಣಿತ, ಹುಲಿ ಕುಣಿತ, ಇಷ್ಟೇಯ? ಬೇಡ್ರ ವೇಷ, ಹಾ, ಭರತನಾಟ್ಯ ಜಾನಪದ ಕಲೆ ಅಲ್ಲ, ಅದು ಶಾಸ್ತ್ರೀಯ ಕಲೆ. ನಿಮ್ಮೂರಲ್ಲಿ ದೀಪಾವಳಿ ದೊಡ್ಡ ಹಬ್ಬಕ್ಕೆ ಎಂತ ಮಾಡ್ತಾರೆ? ಯಾರು ಬರ್ತಾರ? ಕೋಲಾಟ ಆಡ್ತಾರ? ಮನೆ ಇಲ್ಲ, ಸುಗ್ಗಿ. ಸುಗ್ಗಿ ಒಂದು ಜಾನಪದ ಕಲೆ, ಕೋಲಾಟ ಜಾನಪದ ಕಲೆ, ರಾಶಿ ಕಲೆ ಅದೇ. ಕಂಸಾಳೆ ಅದು ಎಲ್ಲಿ ಮಾಡ್ತಾರೆ? ಹುಲ್ಲೇಕಲ್ ಶಾಲೆ ಕಲಿಸಿದ್ದು, ಆದ್ರೆ ಹೆಚ್ಚು ಯಾವ್ದನ್ನ ಕಂಸಾಳೆ ಯಾವ ಪ್ರದೇಶದಲ್ಲಿ ಅದೇ ಗೊತ್ತಿದ್ಯಾ? ಹುಲ್ಲೇಕಲ್ ಶಾಲೆಯವರಿಗೆ, ಹೈಸ್ಕೂಲ್ನವರಿಗೆಲ್ಲ ನೀ ಹೇಳುದು ಎಲ್ಲಿಂದ ಬಂದು ಕಲಿಸಿದ್ದಾರೆ ಗೊತ್ತಿದ್ಯಾ? ಮಂಡ್ಯದ ಬದಿಯಿಂದ ಬಂದು ಕಲಿಸಿದ್ದಾರೆ. ಆ ಕಡೆ ಜಾನಪದ ಕಲೆದು ಕಂಸಾಳೆ. ಕಂಸಾಳೆ ಅಂದ್ರೆ ಎರಡೆಂತೋ ತಗೊಂಡು ಹಿಂಗ್ ಜಪ್ತಾರಲ್ಲ, ಗೊತ್ತದ ಹೇಳಾಯ್ತಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೂರಾರು ಜಾನಪದ ಕಲೆ ಇದೆ. ಅದರೊಳಗೆ ಈಗ ಯಕ್ಷಗಾನ ಒಂದು. ಯಕ್ಷಗಾನ ನಿಜವಾಗಿ ಜಾನಪದ ಕಲೆ ಅಲ್ಲ, ಅದೊಂದು ಶಾಸ್ತ್ರೀಯ ಕಲೆ. ಜಾನಪದ ಕಲೆಗೂ ಶಾಸ್ತ್ರೀಯ ಕಲೆಗೂ ಇರುವ ವ್ಯತ್ಯಾಸ ಗೊತ್ತದೆಯಾ? ಗೊತ್ತಿಲ್ಲ. ಜಾನಪದ ಕಲೆ ಅದು ಆಶು ಕಲೆ, ಜೊತೆಗೆ ಅದು ಹಿಂಗೆ ಇರಬೇಕು, ಅದಕ್ಕೆ ಇಂತಿಷ್ಟು ಮಾತ್ರೆಗಳು ಅದು ಇದೆಲ್ಲ ಇರುವುದಿಲ್ಲ, ಒಂದು ಹಂತಕ್ಕಿರ್ತದೆ. ಆದರೆ ಶಾಸ್ತ್ರೀಯ ಕಲೆಗೆ ಶಾಸ್ತ್ರ ಇರ್ತದೆ. ಶಾಸ್ತ್ರ ಅಂದ್ರೆ ಗೊತ್ತಾಯ್ತದಿಲ್ಲ, ಹಿಂಗೆ ನಿಂತ್ಕೊಳ್ಬೇಕು, ಹಿಂಗೆ ಕೈ ತಿಳಿಸ್ಬೇಕು, ಇಷ್ಟೇ ಮಾತ್ರೆಗಳು. ಮಾತ್ರೆ ಅಂದ್ರೆಲ್ಲ ನಿಮ್ಗೆ ಗೊತ್ತಾಗುದಿಲ್ಲ, ಡಾಕ್ಟರ್ ಕೊಡ ಮಾತ್ರೆ ತಗೊಳ್ತೀರಿ ಅಲ್ಲ. ಮಾತ್ರೆ ಅಂದ್ರೆ ಎಂಥದ್ದು ಗೊತ್ತಿಲ್ಲ. ಲಯ ಅಂದ್ರೆ ಎಂಥದ್ದು ಗೊತ್ತದೆಯಾ? ಲಯ ಅಂದ್ರೆ ಎಂಥದ್ದು ಗೊತ್ತದೆಯಾ? ಎಂಥದ್ದು? ಒಂದು ಗುಳಿಗೆ ಬಿಟ್ರ. ಲಯ ಅಂದ್ರೆ ಎಂಥದ್ದು ಗೊತ್ತದೆಯಾ? ಗೊತ್ತಿತ್ತು, ತಪ್ಪಾದ್ರೂ ಹೇಳು, ತೊಂದ್ರೆ ಇಲ್ಲ. ಈಗ ಎಲ್ಲರೂ ಇದು ನಿಮ್ಮ ಈ ನಾಡಿ ಹಿಡ್ಕಡಿ, ಇಲ್ಲಿ ಎಂತ ಆಗ್ತದೆ? ಸಣ್ಣಕ್ಕೆ ಸಿಡಿತದಲ್ಲ, ಹಿಂಗ್ 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 ಆಗ್ತದೆ. ಅದು ನೆನಪಾದಾಗ ಒಂದ್ಸರಿ ಆಗ್ತದ್ಯಾ? ಹೆಂಗಾಗ್ತದೆ? ಯಾವಾಗ್ಲೂ ಆಗ್ತಾನೆ ಇರ್ತದೆ. ಎದೆಯಲ್ಲಿ ಹಿಂಗ್ ಹಿಡ್ಕೊಂಡ್ರೆ ಹಾರ್ಟ್ ಅಂದ್ರೆ ಹೃದಯದ ಬಡಿತ ಡಬ್ ಡಬ್ ಹೇಳಿ ಒಂದೇ ಇದ್ರೊಳಗೆ ಆಗ್ತದೆ. ನಿಮ್ಮ ಮನೇಲಿ ಗಡಿಯಾರ ಇದೆಯಾ? ಶಾಲೆಯಲ್ಲಿ ಇದೆ. ಗಡಿಯಾರ ಹೆಂಗ್ ಬರ್ತದೆ? ಟಕ್ 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 ಗುಡಿತದೆ. ನೆನಪಾದಾಗ ಒಂದ್ಸರಿ ಟಕ್, ಕಡೆಗೆ ಒಂದು ಸುಮಾರು ಹೊತ್ತು ನಿದ್ದೆ ಮಾಡ್ಕೊಂಡು ಇದ್ಕೊಂಡು ಟಕ್ ಗುಡ್ತದೆಯಾ? ಇಲ್ಲಲ್ಲ. ಲಯ ಅಂದ್ರೆ ಎರಡು ಶಬ್ದಗಳ ನಡುವಿನ, ಈ ಗಡಿಯಾರ ಆದ್ರೂ ಶಬ್ದ ಅದ, ಇದು ಎರಡು ಬಡಿತಗಳ ನಡುವಿನ ಸಮಾನವಾದ ಅಂತರವನ್ನ ಲಯ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಈಗ ನೀವು ಯಾವುದೇ ಕಲೆಗಳನ್ನು ಅಭ್ಯಾಸ ಮಾಡಿದ್ರೆ ಅಥವಾ ಯಕ್ಷಗಾನ ಅಭ್ಯಾಸ ಮಾಡಿದ್ರೆ, ಒಟ್ಟು ಪಠ್ಯೇತರ ಚಟುವಟಿಕೆಗಳು ಇಟ್ಕೊಳ್ಳುವ, ಅದು ಅಭ್ಯಾಸ ಮಾಡಿದ್ರೆ ನಿಮಗೆ ಜೀವನಕ್ಕೆ ಒಂದು ಲಯ ಸಿಗ್ತದೆ. ಅದು ಅರ್ಥ ಆಗ್ತದೆ ಅಲ್ಲ ನಿಮಗೆ? ಎಷ್ಟು ಜನ ಶಾಲೆಯ ಅಭ್ಯಾಸವನ್ನು ಬಿಟ್ಟು ಬೇರೆ ಏನಾದ್ರು ಸಂಗೀತ, ಭರತನಾಟ್ಯ ಏನಾದ್ರು ಕಲಿತಾ ಇದ್ದೀರಾ? ಯಾರಾದ್ರೂ? ಎಂತ ಕಲಿತಾ ಇಲ್ಲ, ಇರ್ಲಿ. ಲಯ ಅಂದ್ರೆ ಎಂತ ಕಲ್ತ್ರಿ ಈಗ? ಎರಡು ಶಬ್ದಗಳ ನಡುವಿನ, ಎರಡು ಘಾತಗಳ ನಡುವಿನ ಅಥವಾ ಎರಡು ಮಿಡಿತಗಳ ನಡುವಿನ ಸಮಾನವಾದ ಅಂತರವನ್ನ ಎಂತ ಹೇಳ್ತಾರೆ? ಲಯ ಅಂತ ಕರೀತಾರೆ. ಈಗ ಆ ಲಯವನ್ನ, ಯಕ್ಷಗಾನದ ಲಯವನ್ನ, ಯಕ್ಷಗಾನದ ಪ್ರಥಮ ಅಭ್ಯಾಸವನ್ನ ಸಾಕಾಗಿ ನಾನು ಹೇಳಿ ತೋರಿಸ್ತೇನೆ, ನೀವು ಒಂದ್ಸರಿ ಅನುಕರಣೆ ಮಾಡಿ. ಗೊತ್ತಾಯ್ತಾ? ನಾನು 8 ಅಂಕೆಯವರೆಗೆ ಹೇಳ್ತೇನೆ, ನೀವು ಫಸ್ಟ್ ನೋಡ್ಕೊಳ್ಳಿ. ಎರಡನೇ ನನ್ನ ಜೊತೆ ನೀವು ನಾನು ಮಾಡ್ದಂಗೆ ಮಾಡ್ಬೇಕು. ಎಲ್ಲ ನೆಟ್ಟ ಕೂತ್ಕೊಳ್ಳಿ ನೋಡುವ. ನೆಟ್ಟ ಕೂತ್ಕೊಳ್ಳಿ. 1 2 3 4 1 ನೋಡ್ಕೊಳ್ಳಿ. ಒಂದು
ಒಂದು, ಎರಡು, ಮೂರು, ನಾಲ್ಕು, ಐದು, ಆರು, ಏಳು, ಎಂಟು. ಗೊತ್ತಾಯ್ತಲ್ಲ? ಎಂಟರವರೆಗೆ ಹೇಳಲಿಕ್ಕೆ ಬರ್ತದೆ ಅಲ್ಲ? ನಾನು 1 2 3 4 ಹೇಳ್ತೇನೆ, ನೀವು ರೆಡಿ ಆಗಿರೋದು, ಅಟೆನ್ಷನ್ ಆಗಿರೋದು. ಕಡೆಗೆ ಒಂದೊಂದು ಕೂಡ ನನ್ನ ಜೊತೆಗೆ 1 ರಿಂದ 8ರವರೆಗೆ ಹೀಗೆ ತಪ್ಪಾಳೆ ಹಾಕ್ತಾ ಹೇಳಿದ್ರಾಯ್ತು. ಬರ್ತದಲ್ಲ ಎಲ್ಲರಿಗೂ? 1 2 3 4. 1 2 9 8 ಎಂತಕ್ಕೆಂದ್ರೆ ಅದು ನಿಮಗೆಲ್ಲ ಯಕ್ಷಗಾನದಲ್ಲಿ ತಾಳಗಳು ಇರ್ತದೆ. ಆ ತಾಳ ಎಲ್ಲ ಕಲಿಸ್ಲಿಕ್ಕೆ ಇವತ್ತು ಅವಕಾಶ ಇಲ್ಲ, ನಾಳಿನ ಅವಕಾಶ ಇಲ್ಲ. ತಾಳ ಅಂದ್ರೆ 8 ಮಾತ್ರೆಗಳು ಮಾತ್ರ. ಮಾತ್ರೆ ಅಂದ್ರೆ ಡಾಕ್ಟರ್ ಬರೆದು ಕೊಡ್ತಾರಲ್ಲ ಮಾತ್ರೆ, ಆ ಮಾತ್ರೆನ ಅಲ್ಲ. ಇದು ಮಾತ್ರೆ ಅಂದ್ರೆ ಈಗ ಇದು 8ವರೆಗೆ ಹೇಳಿದ್ರಲ್ಲ, ಇದು 8 ಮಾತ್ರೆ ಇತ್ತು. ಮಾತ್ರಾಗಣ ಅಂಶಗಣ ನೀವು ಕನ್ನಡದಲ್ಲಿ ಸರಿಯಾದ ಅಭ್ಯಾಸ ಮಾಡಿದ್ರೆ ಆಮೇಲೆ ದೊಡ್ಡ ದೊಡ್ಡಕ್ಕೆ ಮಾತ್ರಗಣ ಅಂಶಗಣ ಎಲ್ಲದೂ ಬರ್ತದೆ ಆವಾಗ. ಇದು 1ನೇ ಕಾಲ ಅಂತ ಹೇಳ್ತಾರೆ. 1ನೇ ಕಾಲ ಇದು. ಈಗ 2ನೇ ಕಾಲ ಹೊಡೆದು ತೋರಿಸಲ, ನೀವು ಮಾಡ್ತೀರಾ? 1 2 3 4. 1 2 3 4 5 6 7 8. 1 2 3 4 5 6 7 8. ಗೊತ್ತಾಯ್ತಾ? 1 2 3 ಸ್ಟಾರ್ಟ್. 1 2 3 4 5 6 7 8. 1 2 3 4 5 6 ಇದು 2ನೇ ಕಾಲ. 4ನೇ ಕಾಲ 8ನೇ ಕಾಲ ಮಾಡಿ ಈಗ ಈ ವಿಷಯ ಬಿಡುವ ನಾವು. ಈಗ 4ನೇ ಕಾಲ 1 2 3 4 5 6 7 8. 1 2 3 4 5 6 7 8 ಮಾಡ್ತೀರಿ? ಒಂದು ಪೆಟ್ಟಿಗೆ 4 ಅಂಕೆ ಹೇಳೋದು. 1 2 3 ಸ್ಟಾರ್ಟ್. 1 2 3 4 ಕೇಳಿ. ಇದು 8ನೇ ಕಾಲ, 4ನೇ ಕಾಲ. ಇನ್ನು 8ನೇ ಕಾಲ 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 ಸ್ಟಾರ್ಟ್. 1 2 3 4 5 6 7 8. 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1 2 3 4 5 6 7 8. 1
ಮೂರು ನಾಲ್ಕು ಐದು ಆರು ಏಳು ಎಂಟು. ಹಾ ಸಾಕು. ಒಂದು ಒಳ್ಳೆ ಇದು ಔಡಾಡದ ಹಾಳಾದ ಬಸ್ ಏರ್ತದಂಗೆ ಅಲ್ಲ. ಈ ತರ ನೀವು ಪಠ್ಯೇತರ ಚಟುವಟಿಕೆಗಳನ್ನ ಅಭ್ಯಾಸ ಮಾಡಿದ್ರೆ ಏನೇನು ಲಾಭ? ಈಗ 1 2 3 4 5 6 7 8 ಸ್ಪಷ್ಟವಾಗಿ ಇಷ್ಟು ಫಾಸ್ಟ್ ಹೇಳಿದ್ರೆ ನಿಮಗೆ ಭಾಷೆಯ ಉಚ್ಚಾರಣೆಗೆ ಎಂಥದ್ದು ನಾಲಿಗೆ ಚೆನ್ನಾಗಿ ಹೊರಳುತ್ತದೆ, ಹೌದಾ? ಈಗ ಜೋರಾಗಿ ಚಪ್ಪಾಳೆ ಹೊಡೆಯೋದ್ರಿಂದ ನಿಮ್ಮ ದೇಹಕ್ಕೆ ಎಂತ ಲಾಭ ಗೊತ್ತಿದೆಯಾ? ಎಂತ ಲಾಭ ಇರಬಹುದು? ಹಿಂಗ್ ಚಪ್ಪಾಳೆ ಹೊಡಿತೀರಲ್ಲ ನೀವು ಹೀಗೆ, ಅದರಿಂದ ನಿಮ್ಮ ದೇಹಕ್ಕೆ ಎಂತ ಲಾಭ? ಎಂತಾರು ಲಾಭ ಇದೆಯಾ ಅಥವಾ ನುಕ್ಸಾನ? ಪ್ರಶ್ನೆಗೆ ಉತ್ತರ ಕೊಡಿ. ತಪ್ಪಿದ್ದು ನಾನು ಏನು ಬೈಯುವುದಿಲ್ಲ, ಆದ್ರೆ ಯೋಚನೆ ಮಾಡೋದಂದ್ರೆ ಕಲ್ಪನಾ ಶಕ್ತಿ ಬೆಳೀಲಿ. ದೇಹಕ್ಕೆ ಏನ್ ಲಾಭ ಇರ್ಬೋದು ತಪ್ಪಳೆ ಗಟ್ಟಿ ಹೊಡೆಯೋದ್ರಿಂದ? ಸಿದ್ದಾಪುರ 14ನೇ ಮೈಲ್ಕಲ್ಲು ಗೊತ್ತಿಲ್ಲ, ಎಂಥದ್ದು ಲಾಭವೇ ಇಲ್ಲ. ಹಂಗಾರೆ ಎಂಥದ್ದು ಲಾಭ ಇದೆಯೋ? ಇಲ್ಲ.
ಲಾಭ ಅದೇ ಹೇಳೋರು 2 ಜನ ಇದ್ದಾರೆ, ಇದ್ದೀರಿ, ಕೈ ಎತ್ತಿ. ತಪ್ಪಾಳೆಯನ್ನು ಹೊಡೆಯೋದ್ರಿಂದ ದೇಹಕ್ಕೆ ಏನಾದರೂ ಲಾಭ ಇದೆ ಹೇಳಿ. ನೀ ಇಲ್ಲ ಹೇಳಿದ್ಯಲ್ಲ, ಹಾ ತಿಳಿಸಿ. ಲಾಭದ ಹೇಳಾದ್ರೆ ಎಂತ ಲಾಭ? ಕೈ ಎತ್ತಿದ್ರಲ್ಲ, ಹೇಳೆ ಎಂತಾರು ಹೇಳು, ಕಲ್ಪನೆ ಮಾಡ್ಕ, ಯೋಚನೆ ಮಾಡಿ ಹೇಳು. ನೀವು ಸಣ್ಣ ಮಕ್ಕಳು, ಅಷ್ಟು ಯೋಚನೆ ಅದರ ವೈಜ್ಞಾನಿಕವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಆಯ್ತು. ನೀವು ಇವತ್ತೊಂದೇ ಅಲ್ಲ, ಯಾವಾಗಲೂ ನೀವು ಚಪ್ಪಾಳೆಯನ್ನು ಹೊಡ್ಕೋತಿದ್ರೆ ನಿಮಗೆ ನಿಮ್ಮ ಹೃದಯ ಅಂತ ಗೊತ್ತಿದೆಯಲ್ಲ, ಹಾರ್ಟು ಗಟ್ಟಿ ಆಗ್ತದೆ, ನಿಮ್ಮ ಹೃದಯ ಗಟ್ಟಿ ಆಗ್ತದೆ. ನೀವು ಮತ್ತೆ ಯಾವಾಗಲೂ ಎಚ್ಚರದಲ್ಲಿ ಇರ್ಲಿಕ್ಕೆ ಆಗ್ತದೆ. ಇದ್ರೊಳಗೆ ಕೈಯ ಹಸ್ತದಲ್ಲಿ ಏನಿರ್ತದೆ, ಎಂತ ಇರ್ತದೆ? ರೇಖೆ ಆಯ್ತು. ರೇಖೆ ಹಸ್ತದ ಒಳಗೆ ಎಂತ ಇರ್ತದೆ? ಮಾಂಸಖಂಡ ಇರ್ತದೆ, ಮತ್ತೆ ನರ ಇರ್ತದೆಯಲ್ಲ. ರಕ್ತ ಸಂಚಾರ ಆಗ್ಲಿಕ್ಕೆ ನಮ್ಮ ಇಡೀ ದೇಹ ತುಂಬಾ ನರ ಇರ್ತದಲ್ಲ. ಹೀಗೆ ನೀವು ಆ ನರಕ್ಕೆ ಒತ್ತಡ ಕೊಡೋದ್ರಿಂದ ಒಂದು ಹಾರ್ಟ್ ಗಟ್ಟಿ ಆಗ್ತದೆ, ಇನ್ನೊಂದು ನೀವು ಚಟುವಟಿಕೆಯಿಂದ ಇರ್ಲಿಕ್ಕೆ ಆಗ್ತದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಯಾರದ್ದೋ ಭಾಷಣ ಮುಗಿದ ಕೂಡಲೇ ತಪ್ಪಳೆ ಹೊಡಿದೆ ಅಂತಕ್ಕೆ ಒಂದು ಕಾರಣ, ನೀವು ಯಾವಾಗಲೂ ಜಾಗೃತ ಆಗಿರ್ಲಿಕ್ಕೆ, ಎಚ್ಚರ ಆಗಿರ್ಲಿಕ್ಕೆ ಹೇಳಿ. ಮತ್ತೊಂದು ಅವರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ, ನಿಮ್ಮ ಮಾತು ಚಲೋ ಆಯ್ತು ಅಥವಾ ಇದೆಲ್ಲ ಆಯ್ತು, ಚಂದ ಮಾತಾಡಿದ್ರೆ ಪ್ರೋತ್ಸಾಹ ಕೊಡ್ಲಿಕ್ಕೆ, ಗೌರವ ಕೊಡ್ಲಿಕ್ಕೂ ತಪ್ಪಾಳೆ ಹೊಡಿತಾರೆ. ಆದ್ರೆ ಮುಖ್ಯ ಕಾರಣ ಆಗಾಗ ತಪ್ಪಾಳೆ ಹೊಡಿಸೋದು ಎಲ್ಲರೂ ಎಚ್ಚರಾಗಿರ್ಲಿ ಅಂತ. ಅಂದ್ರೆ ನಿಮ್ಮ ದೇಹಕ್ಕೆ, ಈಗ ಕೆಲವು ಜನ ನೀವು ಮೊಬ್ಬಳಿ ಮನೇಲಿ ಚಾ ಕುಡಿತೀರಲ್ಲ, ಒಂದ್ ರೀತಿ ಚಾ ಕುಡ್ದಂಗೆ ಉಮೇದು ಬರ್ಲಿಕ್ಕೆ. ಹಂಗಾಗಿ ಈಗ ನಾನು ಮತ್ತೆ ಬುಡಕ್ ಬರ್ತೇನೆ. ಯಕ್ಷಗಾನ ಅಂದ್ರೆ ಈ ತರ ಕಲಿಯೋದ್ರಿಂದ ಎಲ್ಲ ನಿಮಗೆ ಗೊತ್ತಿಲ್ಲದೆ ಇರುವಂತಹ ತುಂಬಾ ಪ್ರಯೋಜನಗಳನ್ನ ನಿಮ್ಮ ದೇಹಕ್ಕೆ ಕೊಡ್ತದೆ. ಮತ್ತೆ ಯಕ್ಷಗಾನ ಎಲ್ಲರೂ ನೋಡಿದಿರಲ್ಲ, ಯಕ್ಷಗಾನದಲ್ಲಿ ಏನೇನು ಇರ್ತದೆ? ನೃತ್ಯ ಇರ್ತದೆ, ವಾದನ ಇರ್ತದೆ, ಇತಿಹಾಸ ಇರ್ತದೆ, ಜಾಂಡ್ರು. ಇತಿಹಾಸ ಒಂದೇ ಇರ್ತದೆಯಾ? ಇತಿಹಾಸಕ್ಕಿಂತ ಹಿಂದೆ ಹೋಗಿ ಪುರಾಣ ಇರ್ತದೆ. ಬರೀ ಇತಿಹಾಸ ಮತ್ತೆ ಪುರಾಣಕ್ಕೆ ವ್ಯತ್ಯಾಸ ಗೊತ್ತಿದ್ಯಾ? ಎಂತದಳು? ಅದಕ್ಕೂ ಹಿಂದೆ ನಡೆದಿದ್ದು, ಅದು ಹಿಂದೆ ನಡೆದಿದ್ದೆಯಾ? ಅದು ಹಳೆ ಇತ್ತು. ಆದ್ರೆ ಇತಿಹಾಸಕ್ಕೆ ಅಧಿಕೃತವಾಗಿ ಕುರುಹು ಅಥವಾ ದಾಖಲೆ ಇರ್ತದೆ. ಪುರಾಣಕ್ಕೆ ದಾಖಲೆ ಇದೆ. ಈಗೆಲ್ಲ ನೋಡಿದ್ರೆ ದಾಖಲೆ ಇದೆ. ಈಗ ನೀವು ರಾಮೇಶ್ವರಕ್ಕೆ ಹೋದ್ರೆ ಶ್ರೀಲಂಕಾಕ್ಕೆ ಸೇತುವೆ ಕಟ್ಟಿದ ಕುರು ಸಿಗ್ತದೆ. ಆಮೇಲೆ ದ್ವಾರಕಕ್ಕೆ, ಸಮುದ್ರದೊಳಗೆ ದ್ವಾರಕೆಯ ಶ್ರೀಕೃಷ್ಣ ಇದ್ದ ಏನು ಜಾಗ ಎಲ್ಲ ಇದೆ ಅಂತ ಹೇಳ್ತಾರೆ. ಅದು ಪುರಾಣಕ್ಕೂ ಈಗ ದಾಖಲೆ ಸಿಗ್ಲಿಕ್ಕೆ ಪ್ರಾರಂಭ ಆಗಿದೆ. ಆದ್ರೆ ಮೊದಲೆಲ್ಲ ಪುರಾಣಕ್ಕೆ ದಾಖಲೆ ಇರ್ಲಿಲ್ಲಾಗಿತ್ತು, ಈಗ ಅದು ಸಿಕ್ಕಿದೆ. ಇತಿಹಾಸ ಅಂದ್ರೆ, ಪುರಾಣ ಅಂದ್ರೆ ಇತಿಹಾಸಕ್ಕಿಂತ ಹಿಂದಿದ್ದು ಅಂತ ಇಟ್ಕೊಳ್ಳುವ. ಮತ್ತಿನ್ನೆಂತ ಇರ್ತದೆ ಯಕ್ಷಗಾನದಲ್ಲಿ? ಹಾಡು, ಕಡಿಗೆ ಅಷ್ಟೇಯ? ಸುಮಾರು ಜಾಣ್ರು ಇದ್ರಿ, ಸ್ವಲ್ಪ ಉತ್ತರ ಕೊಡ್ತೀರಿ. ಹಾಡು ಮತ್ತೆ ಇನ್ನೆಂತದೆ? ಹೇಳಲಿಕ್ಕೆ ಅಂಗಿ, ವೇಷಭೂಷಣ ಇರ್ತದೆ. ನೀ ಹೇಳಿದ್ದೌದು, ಅದಕ್ಕೆ ಅದರ ಶಬ್ದ ಹೇಳಲಿಕ್ಕೆ ಆಗಲಿಲ್ಲ ನಿಮ್ಗೆ. ಯಕ್ಷಗಾನದಲ್ಲಿ ವೇಷಭೂಷಣ ಇರ್ತದೆ, ಅಷ್ಟೇನಾ ಇರೋದು? ಅದೇ ಸರ, ಭುಜಕೀರ್ತಿ, ಎದೆಹಾರ, ವೀರಗಾಸ ಎಲ್ಲ ಅದು ವೇಷಭೂಷಣದ ಬಂತು. ಇನ್ನೆಂತ ಅದೇ? ಕಿರೀಟ, ಶಿರೋಭೂಷಣ ಇರ್ತದೆ. ತಲೆಗೆ ಹಾಕುದೆಲ್ಲ ಕಿರೀಟ ಆಗ್ಲಿ, ಪಗಡೆ, ಮುಂಡಾಸ ಎಲ್ಲ ಶಿರದ ಆಭರಣ, ಶಿರೋಭೂಷಣ. ಇನ್ನೆಂತ ಇರ್ತದೆ? ಮೇಕಪ್. ನೋಡು, ಜಾಣ್ರಲ್ಲ, ಯಾರು ಹೇಳಿದವರು ಮೇಕಪ್ ಹೊಡಿ? ಮತ್ತೆ ಅದು ಅಲ್ಲಿ ಅಡ್ಕೊಳ್ಳೋದಂತಕ್ಕೆ ಮುಖವರ್ಣಿಕೆ ಮೇಕಪ್ ಇರ್ತದೆ. ಆಮೇಲೆ ಕುಣದ ಮೇಲೆ ಎಂತ ಮಾಡ್ತಾರೆ ಯಕ್ಷಗಾನದಲ್ಲಿ? ಕುಣ್ಕೊಂಡು ನಿಂತ್ಕೊಂಡ್ಬಿಡ್ತಾರೆ ಸುಮ್ಮನೆ. ಎಂತ ಮಾಡ್ತಾರೆ? ಮಾತಾಡ ಅಂದ್ರೆ ಸಾಹಿತ್ಯ ಇರ್ತದೆ.
ಹೌದಾ? ಇನ್ನೆಂತ ಇರ್ತದೆ? ಸುಮಾರು ಎಲ್ಲ ಹೇಳಿದ್ರೆ ಒಂದು ಹೆಚ್ಚು ಕಡಿಮೆ. ಅಂದ್ರೆ ಯಕ್ಷಗಾನವನ್ನ ಸರ್ವಾಂಗ ಸುಂದರ ಕಲೆ ಅಂತ ಹೇಳ್ತಾರೆ, ಸಮಗ್ರ ಕಲೆ ಅಂತ. ನೀವು ಬೇರೆ ಯಾವ ಕಲಾ ಪ್ರಕಾರದಲ್ಲಿ ನೋಡಿದ್ರು ಯಾವ್ದಾದ್ರು ಒಂದಿರೋದಿಲ್ಲ. ಭರತನಾಟ್ಯ ನೋಡಿದಿರ? ಭರತನಾಟ್ಯದಲ್ಲಿ ಉಳಿದಿದ್ದು ಎಲ್ಲದೂ ಇರ್ತದೆ. ನೃತ್ಯ ಇರ್ತದೆ, ವೇಷಭೂಷಣ ಇರ್ತದೆ, ಮೇಕಪ್ ಇರ್ತದೆ, ಎಲ್ಲದೂ ಇರ್ತದೆ. ಆದ್ರೆ ಏನಿರೋದಿಲ್ಲ? ಸಾಹಿತ್ಯ. ಅಂದ್ರೆ ಸಾಹಿತ್ಯ ಹಾಡ್ಬೇಕಿದ್ರೆ ಇರ್ತದೆ, ಬಿಟ್ರೆ ಅವರು ಮಾತಾಡೋದಿಲ್ಲ. ಹೌದಾ? ಸಂಗೀತದಲ್ಲಿ ನೀವು ಭಜನೆ ಕೇಳಿದ್ದೀರಿ, ಭಾವಗೀತೆ ಕೇಳಿದಿರಿ, ಭಕ್ತಿಗೀತೆ ಕೇಳಿದ್ದೀರಿ. ವೇಷಭೂಷಣ ಅದೆಯಾ? ಡಾನ್ಸ್ ಅದೆಯಾ? ಇಲ್ಲ, ಬರೇ ಗಾಯನ ಮಾತ್ರ. ಹೌದಾ? ನೀವು ಕೋಲಾಟ ನೋಡಿದ್ರಿ, ಯಾವುದು ಬೇಡ್ರೆ ವೇಷ ಯಾವ್ದು ನೋಡ್ರು ಅಲ್ಲಿ ಸಾಹಿತ್ಯ ಇಲ್ಲ. ಯಕ್ಷಗಾನದಲ್ಲಿ ಮಾತ್ರ ಏನಿದೆ? ಸಂಪೂರ್ಣ ಕಲೆ. ಇದು ಈ ರೀತಿಯ ಪರಿಪೂರ್ಣ ಕಲೆ ಅಥವಾ ಸಂಪೂರ್ಣ ಕಲೆ ಇಡೀ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇಲ್ಲ. ಇದು ಸಂಶೋಧನೆ ಮಾಡಿ ಹೇಳುವ ವಿಚಾರ. ಹಂಗಾಗಿ ಇಷ್ಟು ಶ್ರೀಮಂತ ಕಲೆ ನಿಜವಾಗಿ ನಮ್ಮ ಕರ್ನಾಟಕದ ಪ್ರಾತಿನಿಧಿಕ ಕಲೆಯಾಳ ಘೋಷಣೆ ಆಗ್ಬೇಕಿತ್ತು. ದೇವರ ದಯದಿಂದ ಅದಿನ್ನೂ ಆಗ್ಲಿಲ್ಲ. ಈಗ ಒಂದೊಂದು ರಾಜ್ಯಕ್ಕೆ ಒಂದೊಂದು ಪ್ರಾತಿನಿಧಿಕ ಕಲೆ ಅಂತಿದೆ. ಯಾವ್ಯಾವ ಕೆಲವು ರಾಜ್ಯದ ಪ್ರಾತಿನಿಧಿಕ ಕಲೆ ಗೊತ್ತಿದೆ ನಿಮ್ಗೆ? ಇಲ್ಲ. ಕೇರಳದಲ್ಲಿ ಕಥಕ್ಕಳಿ, ಒರಿಸ್ಸಾದಲ್ಲಿ ಓಡಿಸಿ, ಆಮೇಲೆ ಮಹಾರಾಷ್ಟ್ರದಲ್ಲಿ ತಮಾಷಾ, ಇದ್ರೊಳಗೆ ತಮಿಳುನಾಡಲ್ಲಿ ಭರತನಾಟ್ಯ. ಹೀಗೆ ಒಂದೊಂದು ರಾಜ್ಯಕ್ಕೆ ಒಂದೊಂದು ಪ್ರಾತಿನಿಧಿಕ ಕಲೆ ಅಂತ ಇರ್ತದೆ. ಆದ್ರೆ ನಮ್ಮ ಕರ್ನಾಟಕದಲ್ಲಿ ಪ್ರಾತಿನಿಧಿಕ ಕಲೆ ಹೇಳಿ ಘೋಷಣೆ ಮಾಡಲಿಕ್ಕೆ ಯೋಗ್ಯ ಆಗಿದ್ಯಾವುದು? ಯಕ್ಷಗಾನ. ಆದ್ರೆ ಯಕ್ಷಗಾನವನ್ನ ಇನ್ನು ಪ್ರಾತಿನಿಧಿಕ ಕಲೆ ಅಂತ ಹೇಳಲಿಲ್ಲ, ಆದ್ರೆ ಬಾಯಲ್ಲಿ ಹೇಳ್ತಾರೆ, ಅಧಿಕೃತ ಘೋಷಣೆ ಆಗಲಿಲ್ಲ. ಇದು ಇಷ್ಟು ಯಕ್ಷಗಾನ. ಸುಮಾರು ಯಕ್ಷಗಾನ ಎಷ್ಟು ಶತಮಾನದ ಹಿಂದೆ ಪ್ರಾರಂಭ ಆಯ್ತು ಗೊತ್ತಿದೆಯಾ ನಿಮ್ಗೆ? ನೀವು ಇತಿಹಾಸ ಓದಿ, ನಿಮ್ಮಲ್ಲಿ ಒಂದು ವಿಷಯ ಇದೆಯಲ್ಲ, ಇತಿಹಾಸದಲ್ಲಿ ಏನೇನು ಕಲಿತೀರಿ ನೀವು? ನಿಮ್ಮ 7-6ನೇ ಕ್ಲಾಸ್ ಇತಿಹಾಸದಲ್ಲಿ ಎಂತ ವಿಷಯ ಇದೆ? ರಾಜರ ಕಾಲ. ರಾಜರು ಯಾರು ಆಡಳಿತ ಮಾಡಿದ್ರು, ಹೆಂಗ್ ಇದು ಮಾಡಿದ್ರು ಅಲ್ಲ, ಹೆಂಗೆ ಯುದ್ಧ ಮಾಡಿದ್ರು ಅಲ್ವಾ, ಹೆಂಗ್ ಗೆದ್ರು, ಅಥವಾ ಏನೇನು ಒಳ್ಳೊಳ್ಳೆ ಕೆಲಸ ಮಾಡಿದ್ರು ಇತಿಹಾಸದಲ್ಲಿ ಇದೆ. ಯಕ್ಷಗಾನಕ್ಕೂ ಒಂದು ಇತಿಹಾಸ ಇದೆ. ಯಕ್ಷಗಾನ ಒಂದೇ ಸರಿ ನಿಮ್ಮ ಹಂಗೆ ರೆಡಿ ಆಗಿ ಹುಟ್ಟು ಬಿಡುತ್ತಾ? ಕೈ, ಕಾಲು, ಕಣ್ಣು, ಕಿವಿ, ಮೂಗು ಎಲ್ಲ ಇಟ್ಕೊಂಡು ಯಾವ ಕಲೆನೂ ಈಗ ಈಗ ಮನುಷ್ಯರು ಅಥವಾ ಪ್ರಾಣಿಗಳು, ನಾಯಿ ಮರಿನ, ಆನೆ ಮರಿನ ಹುಟ್ಟದಂಗೆ ರೆಡಿಯಾಗಿ ಹುಟ್ಟೋದಿಲ್ಲ. ಎಲ್ಲ ಸಮಗ್ರವಾಗಿ ರೆಡಿಯಾಗಿ ಹುಟ್ಟಿ ಆಮೇಲೆ ನಾವು ನಿಧಾನವಾಗಿ ಬೆಳಿತೇವಲ್ಲ. ಮೊದಲು ಮಾತು ಬರೋದಿಲ್ಲ, ಕಡೆಗೆ ಆಮೇಲೆ ಮಾತು ಕಲಿತೇವೆ. ಆದ್ರೆ ನಮ್ಮ ಇಡೀ ದೇಹ ಮೊದಲೇ ರಚನೆ ಆಗಿರ್ತದ್ಯಾ? ಇರ್ತದೇನಾ? ಇಲ್ವ? ನೀವು ಹುಟ್ಟು ಸುಮಾರು 2-3 ವರ್ಷದ ಮೇಲೆ ಕಿವಿ ಬಂತನ? ನೀವು ಹುಟ್ಟಬೇಕಿದ್ರೆ ಕಿವಿ ಇತ್ತು, ಕಣ್ಣಿತ್ತು, ಮೂಗಿತ್ತು, ಬಾಯಿತ್ತು ಅಲ್ವಾ? ಹಲ್ಲು, ಆಮೇಲೆ ಕಡೆಗೆ ಇನ್ನು ಮುಂದೆ ನಿಮ್ಗೆ ಮೀಸೆ ಹುಟ್ಟಿದ್ರೆ ಆಮೇಲೆ ಎಂತ ನೀಗೆ ಹೇಳ್ತೆ? ಎಂತಕ್ಕೆ ನೀಗೆ ಬಂತು ಹೇಳ? ಈಗ ನಾವೆಲ್ಲ ಎಂತಕ್ಕೆ ನೆಗಾಡ್ತೇವೆ ಹೇಳು? ಯಾರದ್ದಾರು ಮುಖದ ಮೇಲೆ ಮಸಿ ಬಡಿದ್ರೆ ಬೇರೆ ಎಂತೆಂತ ಆದ್ರೆ ನಾವು ಪುಸು 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 ನೆಗಾಡ್ತೇವೆ. ಈಗ ಎಂತಕ್ಕೆ ನೆಗಾಡ್ದೆ ನೀನು? ನನ್ನ ಮುಖಕ್ಕೆ ಎಂತ ಬಡದೇನು? ಇಲ್ಲ. ಈ ಯಕ್ಷಗಾನ ಈ ಇತಿಹಾಸಕ್ಕೆ ಬಂದ್ರೆ, ಯಕ್ಷಗಾನ ಒಂದೇ ಸರಿ ಈ ರೀತಿ ಇರಲಿಲ್ಲ. ಯಕ್ಷಗಾನದ ಹಿಂದಿನ ಇತಿಹಾಸವನ್ನು ತೆಗೆದ್ರೆ ಸುಮಾರು 13ನೇ ಶತಮಾನ. ಇದೆಷ್ಟನೇ ಶತಮಾನ ಗೊತ್ತದೆಯಾ? ಇದೆಷ್ಟನೇ ಶತಮಾನ? ಈಗ ನಡೀತಾ ಇದ್ದಿದ್ದು ಎಷ್ಟನೇ ಶತಮಾನ? 15ನೇ ಶತಮಾನ ಅಲ್ಲ ಈಗ? 20, 71, ಇದು ನಮ್ನಿ ಗುಡುಗೆ ಬಿಟ್ಟಂಗದಿಲ್ಲ, ಗುಡುಗೆ ಉಳಿಸ್ದಂಗೆ ತಾಗ್ರ ಹೋಗ್ಲಿ ಇದ್ರಿಲ್ಲ. ಗಟ್ಟಿ ಹೇಳಿ, 20, 21?
ಯಾರು ಹೇಳಿದ್ರು ನಿಮ್ಗೆ? ಆ 21ನೇ ಶತಮಾನ ಇದು. ಎಷ್ಟನೇ ಶತಮಾನ? ಆ ಶತಮಾನವೇ ಇಲ್ಲ ಅದು ಲೆಕ್ಕದಲ್ಲಿ. ಎಷ್ಟನೇ ಶತಮಾನ ನೀನೇ ಹೇಳ, ಗಟ್ಟಿ ಹೇಳ್ಬಿಡ ನೋಡು. 21? ಆ ನೀ ಹೇಳೋದ್ ನೋಡ್ರೆ ನಿಂಗೆ ನಿರಕ್ಕಿಲ್ಲ ಕಾಣಿಸ್ತದೆ. ಇದು 21ನೇ ಶತಮಾನ. ಎಷ್ಟನೇ ಶತಮಾನ? 21ನೇ ಶತಮಾನ ಅಲ್ವಾ? ಸುಮಾರು 13ನೇ ಶತಮಾನದಲ್ಲಿ ಯಕ್ಷಗಾನ ಪ್ರಾರಂಭ ಆಯಿತು. ಎಷ್ಟನೇ ಶತಮಾನದಲ್ಲಿ? ಈಗ ಸುಮಾರು ಎಷ್ಟು 100 ವರ್ಷದ ಹಿಂದೆ? ಹಂಗಾರೆ 800 ವರ್ಷದ ಹಿಂದೆ, 700-800 ವರ್ಷದ ಹಿಂದೆ. ಆದರೆ ಯಕ್ಷಗಾನ ಮೊದಲು ಹಿಂಗೆ ನೀವೆಲ್ಲ ನೋಡ್ದಂಗೆ ಇರಲಿಲ್ಲ. ಮೊದಲು ಬರೇ ಹಾಡೋದು ಮಾತ್ರ ಇತ್ತು. ನಿಮಗೆ ಈಗ ಅದೆಲ್ಲ ಹೇಳಿದ್ರೆ ಗೊತ್ತಾಗುದಿಲ್ಲ. ಏನು ಶಿಲಾಯುಗ, ಆಮೇಲೆ ಯಾವ್ಯಾವ ಯುಗ, ಬೇರೆ ಬೇರೆ ರೀತಿ ಯುಗ, ಭಕ್ತಿ ಪಂಥ, ಭಕ್ತಿ ಯುಗ, ಹಿಂಗಿದ್ದೆಲ್ಲ ಹೇಳ್ತಾರೆ ಒಂದು ವಿಷಯಕ್ಕೆ ಸಂಬಂಧಂಗೆ. ಮೊದಲು ದೇವಸ್ಥಾನಗಳಲ್ಲಿ ಮಾತ್ರ ಈ ಕಲೆ ಪ್ರಕಾರಗಳು ಎಲ್ಲ, ಭರತನಾಟ್ಯ ಇದೆಲ್ಲ ದೇವಸ್ಥಾನದಲ್ಲಿ ಮಾತ್ರ ನಡೀತಿತ್ತು, ಹೊರಗಡೆ ಅಲ್ಲ. ರಾಜರ ಆಶ್ರಯ, ದೇವಸ್ಥಾನದ ಆಶ್ರಯ ನಡೀತಿತ್ತು. ಆವಾಗ ದೇವರ ಬಗ್ಗೆ ಹೆಚ್ಚಿನ ಜನರಿಗೆ ಭಕ್ತಿ ಮೂಡಿಸ್ಲಿಕ್ಕೆ, ತಮ್ಮ ನಿವೇದನೆಯನ್ನು ಮಾಡಲಿಕ್ಕೆ ದೇವಸ್ಥಾನದಲ್ಲಿ ಗಾಯನದ ಮೂಲಕ, ಹಾಡುಗಳ ಮೂಲಕ ಎಂತ ಮಾಡ್ತಿದ್ರು? ದೇವರ ಮುಂದೆ ತಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡ್ತಿದ್ರು. ಆ ಒಂದು ಕಲಾ ಪ್ರಕಾರಕ್ಕೆ ಯಕ್ಷಗಾಯನ ಅಂತ, ಯಕ್ಷಗಾನ ಅಂತ ಶುರುವಾಯಿತು. ಆಮೇಲೆ ನಿಧಾನವಾಗಿ ಯಾರೋ ಸ್ವಲ್ಪ ಬುದ್ಧಿವಂತರು ಏನೇನೋ ಮಾಡಿ ಅದಕ್ಕೆ ಕುಣಿತ ತಂದರು. ಕುಣಿತ ಅಂದ್ರೆ ನೃತ್ಯ. ಅದಾದ್ಮೇಲೆ ಅದಕ್ಕೆ ವೇಷಭೂಷಣ ಬಂತು. ವೇಷಭೂಷಣನು ಮೊದಲು ಹಿಂಗಿರ್ಲಿಲ್ಲ. ಹಿಂಗೆ ಒಂದೊಂದೇ ವಿಷಯ ಸೇರ್ಕೊಂಡು ಈಗ ಈ ರೀತಿಯ. ನೀವು ಯಕ್ಷಗಾನದಲ್ಲಿ ಚಂಡೆ ಬಾರಿಸೋದು ನೋಡಿದ್ದೀರಾ? ಅದು ಸಣ್ಣ ಕೇಳ್ತದಲ್ಲ, ಕಣಕ ಪಣಕ ಹೆಂಗ್ ಕೇಳ್ತದೆ? ದೊಡ್ಡ ಕೇಳ್ತದೆ. ಆದ್ರೆ ನಾವೆಲ್ಲ ಸಣ್ಣ ಇರುವಾಗ ಯಕ್ಷಗಾನದಲ್ಲಿ ಚಂಡೆನೇ ಇರ್ಲಿಲ್ಲ. ಭಾಗವತಿಗೆ ಮೊದ್ಲೇ. ಆಮೇಲೆ ನೀವು ಸ್ವರ್ಣವಲ್ಲಿ ಮಠದಲ್ಲಿ ಇದೆಲ್ಲ ವಾದ್ಯ ಬಾರಿಸೋದು ನೋಡಿದ್ದೀರಾ? ಕೇಳಿದ್ರ? ವಾದ್ಯದವ್ರು ನೋಡಿ, ಮಂಜುಗುಣಿಯಲ್ಲಿ ಸ್ವರ್ಣವಲ್ಲಿ ಮಠದಲ್ಲಿ ವಾದ್ಯದವ್ರು ಇರ್ತಾರೆ. ಅಲ್ಲಿ ತಾಸ್ಮಲ್ ನೋಡಿ, ಒಂದು ಸಣ್ಣ 2 ಬಿದಿರು ಕಡ್ಡಿ ನಮ್ಕೊಂಡು ಟಾರ 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 ಮಾಡ್ತಾರೆ. ಅದಕ್ಕೆ ತಾಸ್ಮಲ್ ಹೇಳ್ತಾರೆ. ಅದಿತ್ತು ಮೊದಲು ಯಕ್ಷಗಾನದಲ್ಲಿ. ಈಗ ಅದು ಬದಲಾವಣೆ ಆಗಿ ಚಂಡಿಯಾಗಿ ಬದಲಾವಣೆ ಆಗಿದೆ. ಹೀಗೆ ಯಕ್ಷಗಾನ ನಿಧಾನವಾಗಿ ಒಂದೊಂದು ವಿಷಯವನ್ನು ಸೇರಿಸ್ಕೋತಾ ಈಗ ಒಂದು ಸಂಪೂರ್ಣ ಕಲೆಯಾಗಿ ಬದಲಾವಣೆ ಹೊಂದಿದೆ. ಈಗ ಯಕ್ಷಗಾನ ಎಲ್ಲೆಲ್ಲೇ ಅದೇ ಗೊತ್ತಿದೆಯಾ? ನಮ್ಮ ಕರ್ನಾಟಕದಲ್ಲಿ ಯಕ್ಷಗಾನ ಎಲ್ಲೆಲ್ಲದೆ ಹೆಚ್ಚು ಪ್ರದರ್ಶನಗೊಳ್ಳೋದು ಎಲ್ಲೆಲ್ಲಿ? ಶಿರ್ಸಿ, ಸಿದ್ದಾಪುರ, ಯಲ್ಲಾಪುರ, ಕುಮಟಾ, ನೀವೆಂತಕ್ಕೆ ಪ್ರಶ್ನೆಗೆ ಉತ್ತರ ಕೊಡೋದಿಲ್ಲ? ಕುಂದಾಪುರ, ಹೌದನ? ಅಲ್ಲ, ನೀವು ಎಲ್ಲೆಲ್ಲಿ ನೋಡಿದ್ದೀರಿ? ಯಾವ್ಯಾವ ಊರು ನೋಡಿದ್ದೀರಿ? ದೂರ ಅಂದ್ರೆ ಭಟ್ಕಳವಯ್ಯ, ಮಂಗಳೂರು, ಧರ್ಮಸ್ಥಳ, ಚಿಕ್ಕಮಗಳೂರು. ನೀವೇ ಪ್ರವಾಸಕ್ಕೆಲ್ಲ ಹೋಗ್ಲಿಲ್ಲ? ದೂರ ಸಾಗರ, ಬೆಂಗಳೂರು. ಈಗ ಯಕ್ಷಗಾನ ನಮ್ಮ ಕರ್ನಾಟಕದಲ್ಲಿ ಬೇರೆ ಬೇರೆ ಹೆಸರಿಂದ ಕರ್ತದೆ. ಈಗ ನೀವು ನೋಡಿದ್ದ ಯಕ್ಷಗಾನ ಇದೆಯಲ್ಲ, ಇದು ನೀವು ನಮ್ಮ ಊರು ಸುತ್ತಮುತ್ತಲು ಯಕ್ಷಗಾನ ನಡೀತದೆಯಲ್ಲ, ಅದಕ್ಕೆ ಬಡಗುತಿಟ್ಟು ಅಂತ ಹೇಳ್ತಾರೆ. ಯಾವ ಯಕ್ಷಗಾನ? ದೊಡ್ಡ ಕೇಳಿ. ದಕ್ಷಿಣ ಕನ್ನಡದಲ್ಲಿ ಜಾವಟೆ ಬಾರ್ಸ್ಕೊತ್ ಪದ್ಯ ಹೇಳ್ತಾರೆ, ತಾಳ ಅಲ್ಲ. ಅದಕ್ಕೆ ತೆಂಕುತಿಟ್ಟು ಹೇಳ್ತಾರೆ. ಈಗ ಮೂಡಲ, ಪಡುವಣ, ತೆಂಕಣ, ಬಡಗಣ ಅಂದ್ರೆ ಎಂಥದ್ದು ಗೊತ್ತದ? ಎಂಥದ್ದು ಅಂದ್ರೆ ಶಬ್ದದ ಅರ್ಥ ದಿಕ್ಕುಗಳು ಅಲ್ಲ. ಮೂಡಲ ಅಂದ್ರೆ ಯಾವುದು? ಮೂಡಣ, ಭಯಂಕರ ಜೋರಿದಲ್ಲ. ಪಡುವಣ ಕಡೆಗೆ, ಬಡಗು
ಬಡ ಬಡ ಬಂದು ದಕ್ಷಿಣೇನ ಆ ಬಡಗಣ ಆ ದಕ್ಷಿಣ ಅಲ್ಲ ಉತ್ತರ. ತೆಂಕಣ. ಹಾ ಈಗ ನಮ್ಮ ಯಾವ್ಯಾವ ಪ್ರದೇಶ ಇದೆಯಾ, ಯಾವ ಅಂದ್ರೆ ಭೌಗೋಳಿಕ ಪ್ರದೇಶದ ಆಧಾರದ ಮೇಲೆ ತೆಂಕಣ, ಬಡಗಣ, ಮೂಡಣ, ಪಡುವಣ ಅಂತ ಹೆಸರಿದೆ. ಯಕ್ಷಗಾನ ಕರ್ನಾಟಕದಲ್ಲಿ ಬೇರೆ ಬೇರೆ ಪ್ರದೇಶದಲ್ಲಿ ಬೇರೆ ಬೇರೆ ಹೆಸರುಗಳಿಂದ ಕರೆಸ್ಕೊಳ್ತದೆ. ಮುಖ್ಯವಾಗಿ 2 ವಿಭಾಗ, ಒಂದು ಮೂಡಲ ಪಾಯ, ಇನ್ನೊಂದು ಪಡುವಲ ಪಾಯ. ಮೂಡಲ ಪಾಯ ಅಂದ್ರೆ ಎಂಥದಳು, ಯಾವ ಬದಿಗಿರ್ಬೋದು? ಮೂಡಲ ಅಂದ್ರೆ ಯಾವ ದಿಕ್ಕು? ಏನು ಪೂರ್ವ? ಹೌದು, ಎಂತಕ್ಕದನ್ನ ಹೆದರ್ಕೋತ ಇರ್ತದೆ. ಗಟ್ಟಿ ಹೇಳು. ಯಾವುದು? ಹೌದಾ? ಪೂರ್ವಾಳ ಒಪ್ಪೋರು ಎಷ್ಟು ಜನ? ಮೂಡಲ ಅಂದ್ರೆ ಪೂರ್ವಾಳ ಒಪ್ಪೋರು ಎಷ್ಟು ಜನ? 2 ಜನವಾ? 3 ಜನವನ? ಅಪ್ಪ, ಮೂಡಣ ಅಂದ್ರೆ ಇಡ್ಲಿ ಪೂರ್ವ ಅಂದ್ರೆ ಈಗ ನಮ್ಮ ಸಿರ್ಸಿನ ಇಟ್ಕೊಂಡ್ರೆ ಸಿರ್ಸಿ ಪೂರ್ವ ಭಾಗ ಯಾವ್ದಾಗ್ತದೆ? ನೀವು ನಕಾಶೆ ನೋಡ್ಲೇ ಇಲ್ಲ. ಸಿರ್ಸಿ ಪೂರ್ವ ಭಾಗ ಅಂದ್ರೆ ಬನವಾಸಿ, ಹಾವೇರಿ, ಆ ಕಡೆ ಬಳ್ಳಾರಿ, ದಾವಣಗೆರೆ, ಹರಿಹರ ಎಲ್ಲ ಹೆಸರು ಕೇಳಿದ್ದೀರಾ? ಯಾವುದು ಕೇಳಲಿಲ್ಲ? ಕೇಳಿದ್ರ? ಅದು ಮೂಡಲ. ಅಲ್ಲಿ ಶ್ರೀಕೃಷ್ಣ ಪಾರಿಜಾತ, ದೊಡ್ಡಾಟ ಅದೆಲ್ಲ ಮೂಡಲ ಪಾಯ ಅಂತ ಕರೀತಾರೆ. ಆಮೇಲೆ ಮೈಸೂರು ಬದಿಗೆ, ಬೆಂಗಳೂರು ಬದಿಗೆ ಎಲ್ಲ ಒಂದು ಪ್ರಕಾರ ಇದೆ, ಯಕ್ಷಗಾನದೇ ಒಂದೊಂದು ಪ್ರಕಾರ, ಅದಕ್ಕೆ ಮೂಡಲ ಪಾಯ ಅಂತ ಕರೀತಾರೆ. ನಾವು ಈಗ ನೀವು ಬಡಗುತಿಟ್ಟು, ತೆಂಕುತಿಟ್ಟು ಎಲ್ಲ ಹೇಳ್ತಿರಲ್ಲ, ಅದಕ್ಕೆ ಪಡುವಲ ಪಾಯ ಅಂತ ಕರೀತಾರೆ. ಆ ಪಡುವಲ ಪಾಯದ ಯಕ್ಷಗಾನದಲ್ಲಿ ಮತ್ತೆ ನೀವು ಮಂಗಳೂರೆಲ್ಲ ನೋಡಿದ್ದೀರಿ, ನಿದ್ರೆ ಬರ್ತದೇನ? 4:15 ಆಯ್ತಾ? ಮಂಗಳೂರು ಉಡುಪಿಯವರಿಗೆ ಆ ಜಮಟೆ ಬಾರಿಸ್ಕೊಂಡು ಪದ್ಯ ಹೇಳ್ತಾರೆ, ಅದಕ್ಕೆ ತೆಂಕು ತಿಟ್ಟು ಹೇಳ್ತಾರೆ. ಉಡುಪಿಯಿಂದ ಈ ಕಡೆ ಕುಣಿಯೋದೆಲ್ಲ ಬಡಗು ತಿಟ್ಟು ಹೇಳ್ತಾರೆ. ಭಟ್ಗಳದಿಂದ ಈ ಕಡೆ ಬಡಗು ತಿಟ್ಟು ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ತೆಂಕು ತಿಟ್ಟು ಎಲ್ಲಿ, ಯಾವ ಬದಿಗೆ, ಯಾವ ಜಿಲ್ಲೆಯಲ್ಲಿ? ನಾನು ದಣ ಹೇಳಿದ್ನಲ್ಲೇ, ದಕ್ಷಿಣ ಕನ್ನಡ, ಉಡುಪಿ ಅರ್ಧ ಭಾಗ ತೆಂಕುತಿಟ್ಟು. ಉಡುಪಿಯಿಂದ ಈ ಕಡೆ ಕುಂದಾಪುರ, ಬೈಂದೂರು ಇದೆಲ್ಲ ಯಾವ ತಿಟ್ಟು? ಬಡಗುತಿಟ್ಟು. ತೆಂಕುತಿಟ್ಟು ಮತ್ತು ಬಡಗುತಿಟ್ಟು 2 ಪ್ರಕಾರಗಳು. ನಮ್ದು ಯಾವುದು? ನೀವೆಲ್ಲ ನೋಡಿದ ಯಕ್ಷಗಾನ ಯಾವ ತಿಟ್ಟು? ಬಡಗುತಿಟ್ಟು. ಮತ್ತು ಅದರೊಳಗೆ ಮತ್ತು ವಿಭಾಗ ಮಾಡಿದ್ರೆ ಬಡಗು ತಿಟ್ಟು. ನಮ್ದು ಉತ್ತರ ಕನ್ನಡದಲ್ಲೂ ಮತ್ತೆ ಉತ್ತರದಲ್ಲೂ ಮತ್ತು ಈ ಕಡೆ ಉತ್ತರ ಆಗಿದ್ದಕ್ಕೆ ಬಡಗು ತಿಟ್ಟು. ಗೊತ್ತಾಯ್ತಾ? ಎಂತಾಯ್ತಾ? ಅಲ್ಲೇ ಹೊಡ್ಕತ್ತಾರಲ್ಲ. ಈಗ ಇವತ್ತು ಇಲ್ಲಿವರೆಗೆ ನಾವು ಎಂತ ಕಲ್ತು ಬಿಟ್ಟಾಯ್ತು? ನಾವೆಲ್ಲ ಕಲ್ತು ಬಿಡುದೇ ಅಲ್ಲ, ಕಲ್ತು ಬಿಡುದಲ್ಲ. ಎಂತೆಂತ ಕಲ್ತಾಯ್ತಂಗಿದೆ. ಪುನರಾವಲೋಕನ ಅಂದ್ರೆ ಗೊತ್ತಿದ್ಯಾ? ಪುನರಾವಲೋಕನ ಅಂದ್ರೆ ಎಂತದ್ದು? ಕಲ್ತಿದ್ದನ್ನ ಅಥವಾ ಕೇಳಿದ್ದನ್ನ ಮತ್ತೆ ಅವಲೋಕನ ಮಾಡ್ಕೊಳ್ಳೋದು, ಏನೇನು ನೋಡಿ. ಇವತ್ತು ಎಂತೆಂತ ಕಲ್ತಾಯ್ತಾಗಿದ್ರೆ ಮೊದ್ಲು ಎಂತ ಫಸ್ಟ್ ಏನಾಯ್ತು? ಅಲ್ಲ, ಅದಕ್ಕೂ ಮೊದಲು ನಿಮ್ಮ ಹೆಸರು, ಊರು, ಅದಾದ್ಮೇಲೆ ಕತೆ. ಯಾವ ಕತೆ? ಗೊಂಬೆ ಕತೆ. ಅದಾದ್ಮೇಲೆ ಚಪ್ಪಾಳೆ ಅಂದ್ರೆ ಲಯ. 1ನೇ ಕಾಲ 2ನೇ ಕಾಲ, ಒಂದು ಅಂಕೆ ಹೇಳೋದು, ಒಂದು ಪೆಟ್ಟಿಗೆ ಲಯ. ಹೌದಾ? ಚಪ್ಪಾಳೆ ಹೊಡೆಯೋದು. ಚಪ್ಪಾಳೆ ಹೊಡೆದ್ರೆ ನಮ್ಮ ದೇಹಕ್ಕೆ, ಮನಸ್ಸಿಗೆ ಏನೇನು ಎಂತ ಆಗ್ತದೆ ಹೇಳಲ್ಲ, ಪ್ರಯೋಜನ ಅಂತ. ಹೌದಾ?
ಅವನಿಗಂತೂ ಸಿಕ್ಕಾಪಟ್ಟೆ ನಿದ್ದು ಬರ್ತದೆ ಅಂತ ಹಾಕ್ಲಿಕ್ಕೇನೆ. ಕಡೆಗೆ ಮತ್ತೆಂತ ಕಲ್ತಾಯ್ತು? ತಪ್ಪಾಳೆಯಿಂದ ಸಿಗೋಯ್ತು. ಮತ್ತಿನ್ನೆಂತ ಕಲ್ತಾಯ್ತು? ಯಕ್ಷಗಾನ. ಯಕ್ಷಗಾನ ಅಂದ್ರೆ ಏನು ಅಂತ ಕಡೆಗೆ ಇನ್ನೆಂತ ಕಲ್ತಾಯ್ತು? ಮತ್ತೆಂತ ಕಲ್ತಿದ್ದೀರಿ? ಯಕ್ಷಗಾನದಲ್ಲಿ ಮುಖ್ಯವಾಗಿ ಎಷ್ಟು ವಿಧಾನ? ಎಷ್ಟು ವಿಧ? 2. ಯಾವ್ದು? ಮೂಡಲಪಾಯ, ಪಡುವಲಪಾಯ. ಪಡುವಲಪಾಯದಲ್ಲಿ ಮುಖ್ಯ ವಿಭಾಗ ಯಾವುದು? ಯಾವ ತಿಟ್ಟು? ಬಡಗು ತಿಟ್ಟು ಮತ್ತೆ ತೆಂಕು ತಿಟ್ಟು. ಎಂಥದಳು? ಬಡಗು ತಿಟ್ಟು ಮತ್ತು ತೆಂಕು ತಿಟ್ಟು. ಇಷ್ಟು ಕಲ್ತಾಗದೆ. ಹೌದಾ? ಏನಾದ್ರೂ ಪ್ರಯೋಜನ ಆಯ್ತಾ ನಿಮ್ಗೆ? ಏನಾದ್ರೂ ಅರ್ಥ ಆಯ್ತಾ ಚೂರಾದ್ರೂ? ಇವತ್ತು ಈಗ ಮನೆಯಲ್ಲಿ ಯಾರೋ ಕೇಳ್ತಾರೆ, ಯಾರೋ ಒಬ್ರು ಬಂದಿದ್ರು ನಿಮ್ಮ ಶಾಲೆಗೆ. ಯಾರು ಬಂದಿದ್ರು? ಅವ ನಾಗರಾಜ್ ಜೋಶಿ ಒಬ್ಬ ಬಂದಿದ್ದ, ಅವ್ನು ಕೆಲ್ಸ ಇಲ್ಲ ಹೇಳ್ತೀರಾ? ಕೆಲ್ಸ ಇಲ್ಲದೆ ಹಂಗಾರೆ ಎಂತ ಹೇಳ್ತೀರಿ? ಹೌದು, ಯಕ್ಷಗಾನದ ಬಗ್ಗೆ ಹೇಳಿದ್ರು. ನಾನು ರಾತ್ರಿಯಿಂದ ಬೆಳಗುವರೆಗೆ ರಾಮಾಯಣ ನೋಡಿದೆ. ಕಡೆಗೆ ರಾಮನಿಗೆ ಸೀತೆ ಎಂತಾಗ್ಬೇಕು? ಮಗಳು. ಅಷ್ಟಾರು ಗೊತ್ತಾಗ್ತದಲ್ಲ. ಈಗ ನಾವು ಇವತ್ತು ಯಕ್ಷಗಾನದ ಬಗ್ಗೆ ಇಷ್ಟು ಮಾಹಿತಿ ತಿಳ್ಕೊಂಡಾಯ್ತು. ನಾನು ಇನ್ನು 1 ತಾಸು ನಿಮ್ಗೆ ಯಕ್ಷಗಾನದಲ್ಲಿ ಕುಣಿತದ ಬಗ್ಗೆ, ಯಕ್ಷಗಾನದ ಇತಿಹಾಸದ ಬಗ್ಗೆ PPT ನನ್ನ ಲ್ಯಾಪ್ಟಾಪ್ ತಂದು PPTಯಲ್ಲಿ ಅಂದ್ರೆ ಯಕ್ಷಗಾನದ ಬಗ್ಗೆ ಇನ್ನು ಚಿತ್ರಗಳ ಮೂಲಕ ಇನ್ನೊಂದು ದಿನ ನಿಮ್ ಜೊತೆ ಮಾತಾಡ್ತೇನೆ. ಹಾಗಾಗಿ ಏನಾದ್ರೂ ಸ್ವಲ್ಪ ಆಸಕ್ತಿ ಬಂತ ನಿಮ್ಗೆ ಅಥವಾ ನಿದ್ರೆ ಬಂದಿತ್ತ? ಇಷ್ಟು ಇವತ್ತು ಇಲ್ಲಿಯವರೆಗೆ ನನಗೆ ಅವಕಾಶ ಕೊಟ್ಟಂತ ಶಿಕ್ಷಕ ವರ್ಗದವರಿಗೆ ಮತ್ತೆ ಇದು ಕೊರತಾ ಇತ್ತಾ? ಸ್ವಲ್ಪ ಆಸಕ್ತಿ ಇತ್ತ? ನನ್ನ ಮಾತನ್ನು ಕೇಳಿದ ಎಲ್ಲ ಮುದ್ದು ಮಕ್ಕಳಿಗೆ ಇವತ್ತಿನ ಮಟ್ಟಿಗೆ ಅನಂತ ಧನ್ಯವಾದಗಳು. ಮುಖ್ಯವಾ ಮಕ್ಕಳೇ, ಯಕ್ಷಗಾನದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಂಡಿದ್ದೀರಿ. ನಮ್ಮ ಇಲ್ಲಿನ ಸ್ಥಳೀಯವಾಗಿ ಹಿಂದಿನ ಕಾಲದಲ್ಲಿ, ಈಗ ನನ್ನ ಮೊಬೈಲು ಇನ್ನಿತರ ಮನರಂಜನೆಗಳು ಇಲ್ಲದೆ ಹೋದ ಕಾಲದಲ್ಲಿ ಜನರಿಗೆ ಮನರಂಜನೆಯು ಜೊತೆಗೆ ವಿಶೇಷವಾಗಿ ಜೀವನಕ್ಕೆ ಬೇಕಾದಂತಹ ಮೌಲ್ಯಗಳನ್ನೆಲ್ಲ ತಿಳಿಸ್ಕೊಡ್ತಾ ಯಕ್ಷಗಾನ ಮೂಲಕ ತಿಳ್ಕೊಳ್ಳೋದು ಆಗಿನ ಒಂದು ಮನರಂಜನೆ ಜೊತೆ ಅದನ್ನು ಕೂಡ ಪಡ್ಕೊಳ್ತಿದ್ರು. ಅದರಲ್ಲಿ ಯಕ್ಷಗಾನದ ಪಾತ್ರ ತುಂಬಾ ಮಹತ್ವದ್ದು. ಅಂತಹ ಒಂದು ಅಮೂಲ್ಯವಾದಂತಹ ಸಂಸ್ಕೃತಿ, ಕಲೆ, ಅದರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ